ಏನಂತೀರಿ? ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಅಪಿಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಪಿಗರಿಯಿಸಿ. ಅದು 1870 ಇಸ್ವಿ ಅಥವಾ 880 ಅಥವಾ 19ನೇ ಶತಮಾನ ಆರಂಭ. ಅವತ್ತಿನ ದಿವಸ ಯಾವ ರೀತಿ ಇತ್ತಪ್ಪ ಅಂತ ಹೇಳಿದ್ರೆ, ಹಿಂದೂಗಳು ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ರೀತಿಯ ಅಸಹನೆ, ಹಿಂದೂಗಳು ಅಂತ ಹೇಳ್ಕೊಳ್ಳೋಕ್ಕೆ ಅವರಿಗೆ ಒಂಥರ ನಾಚಿಕೆ, ಹಿಂದೂಗಳು ನಾವು ಅಂತ ಹೇಳ್ಕೊಳ್ಳೋದಕ್ಕೆ ಅವರಿಗೆ ಒಂದು ಭಾವನೆನೇ ಇಲ್ಲ. ಅಂದ್ರೆ 4 ಜನ ಹಿಂದೂಗಳು ಒಟ್ಟಿಗೆ ಆಗಬೇಕು ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಹೆಗಲ ಮೇಲೆ ಒಂದು ಚಟ್ಟ ಇರಬೇಕು ಅಂತ ಅಂತಿತ್ತು. ಅಂದ್ರೆ ಯಾರೋ ಒಬ್ರು ಸತ್ರೆ ಅವನು ಹೆಗಲ ಮೇಲೆ ಯಾರೋ ಒಬ್ಬ ಹಿಂದೂ ಇರಬೇಕು, ಸತ್ತಿರೋವನು ಅವನಿಗೆ ಹೊತ್ಕೊಂಡು ಹೋಗೋರು 4 ಜನ. ಈ ತರ ಇದ್ರೆ ಮಾತ್ರ ಹಿಂದೂ ಅಂತ ಒಬ್ಬ ಇರಬೇಕು ಅಂತ ಒಂದು ಕಾಲ ಇತ್ತು. ಆ ಕಾಲದಲ್ಲಿ, ಅಂತ ಕಾಲದಲ್ಲಿ ಹಿಂದೂಗಳನ್ನೆಲ್ಲ ಒಗ್ಗಡಿಸ್ಬೇಕು ಅಂತದಕ್ಕೋಸ್ಕರನೇ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಲೋಕಮಾನ್ಯ ತಿಲಕ್ರವರು 1890ನೇ ಇಸ್ವಿ 90-92 ಆಸ್ಪಾಸಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಸಾರ್ವಜನಿಕವಾಗಿ ಗಣೇಶೋತ್ಸವನ ಆಚರಣೆ ಮಾಡಕ್ ಶುರು ಮಾಡಿದ್ರು. ಎಲ್ಲರವ್ರಿಗೂ ಏನಂತ ಹೇಳಿದ್ರೆ, ಮನೆಗಳಲ್ಲಿ ಗಣೇಶೋತ್ಸವ ಆಚರಣೆ ಮಾಡ್ತಾ ಇದ್ರು, ಅವ್ರವ್ರ ಮನೆಗಳಲ್ಲಿ ಆಚರಣೆ ಮಾಡ್ತಿದ್ರು. ಅದರಲ್ಲಿ ಒಂದು ಜಾತೀಯತೆಗಳು ಉಳಿತಿತ್ತು. ಎಲ್ಲಾನು ಹೊರಗಡೆ ಕರ್ಕೊಂಡ್ಬಂದು ಯಾವುದೇ ಜಾತಿ, ಇವಾಗೆಲ್ಲ ಹೇಳ್ತಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಹೇಳ್ದಲ್ಲ, ಆ ತರ ಎಲ್ಲಾ ಹಿಂದೂಗಳನ್ನ ಒಗ್ಗೂಡಿಸ್ಬೇಕು ಅಂತ ಮನೆಗೂ ಕರ್ಕೊಂಡು ಬಂದು ಸಾರ್ವಜನಿಕವಾಗಿ ಗಣೇಶೋತ್ಸವ ಮಾಡಿದ್ರು. ಅವಾಗ್ಲಿಂದನೇ ಶುರುವಾಗಿದ್ದು. ನಾವಿಲ್ಲೆಲ್ಲ ನೋಡ್ತೀವಲ್ಲ, ಒಂದೊಂದು ರಸ್ತೆಗಳಲ್ಲೂ ಗಣೇಶ ನೋಡ್ತೀವಲ್ಲ, ಆ ರೀತಿಯ ಗಣೇಶೋತ್ಸವ ಶುರುವಾಯಿತು. ಆ ಗಣೇಶೋತ್ಸವ ಶುರುವಾಗಿತ್ತು ಅಂತ ಹೇಳಿದ್ರೆ, ನಾವಲ್ಲಿ ಏನಂತ ಹೇಳಿದ್ರೆ, ಹೌದು ಹಬ್ಬ ಇರುತ್ತೆ, ಹರಿದಿನ ಇರುತ್ತೆ, ಅವತ್ತೊಂದ್ ದಿವ್ಸಕ್ಕೆ ಮಾತ್ರ ಸೀಮಿತ ಮಾಡ್ಕೊಳ್ತೀವಿ. ಮಾರನೇ ದಿವಸ ಅಷ್ಟೇ ಯಥಾ ಪ್ರಕಾರ ನಾವು ಹಾಗೆ ನಮ್ಮ ಮನೆ ಪಾಡಿಕೊಂಡು ಹೋಗ್ತಾ ಇರ್ತೀವಿ. ನನ್ನನ್ನ ಹಂದಿ ಅಂತ ಬೇಕಿದ್ರು ಕರೀರಿ, ಹಿಂದೂ ಅಂತ ಕರಿಬೇಡಿ ಅಂತ ಜನ ಆಡ್ಕೊಳ್ತಾ ಇದ್ರು, ಜನ ಹೇಳ್ತಾ ಇದ್ರು. ಅಂತ ಹೀನಾಯ ಒಂದು ಭಾವನೆ ಇತ್ತು ನಮ್ಮ ಸಮಾಜದಲ್ಲಿ. ಅದೇ ಸಮಯದಲ್ಲಿ 1918ನೇ ಆಸ್ಪಾಸ್ 17-18ನೇ ಇಸ್ವಿಲಿ ಮಹಾತ್ಮ ಗಾಂಧಿ ಅವರು ನಮ್ಮ ದೇಶದ ಸ್ವಾತಂತ್ರ್ಯ ಚಳುವಳಿಗೆ ಅವರು ಧುಮುಕ್ತಾರೆ. ಅವರು 1915ನೇ ಇಸ್ವಿಲೆ ಭಾರತಕ್ಕೆ ಬರ್ತಾರೆ. ಗೋಖಲೆ ಅವರು ಕರ್ಕೊಂಡ್ ಬರ್ತಾರೆ. ಅವರು ಸೌತ್ ಆಫ್ರಿಕಾದ ಕರ್ಕೊಂಡ್ ಬಂದ್ರು. ಒಂದು 3-4 ವರ್ಷ ಸ್ವಾತಂತ್ರ್ಯಕ್ಕೆ ಬರೋದಿಲ್ಲ. ಅವರು ಯೋಚನೆ ಮಾಡ್ತಾರೆ ಏನೇನಿದೆ ಅಂತ ಹೇಳಿ. ಅದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ವತಂತ್ರ ಹೋರಾಟಕ್ಕೆ ಇಳಿತಾರೆ. ಸ್ವತಂತ್ರ ಹೋರಾಟಕ್ಕೆ ಇಳಿಬೇಕಿದ್ರೆ ಎಲ್ಲಾನು ಒಗ್ಗೂಡಿಸ್ಬೇಕಲ್ಲ, ಏನ್ ಮಾಡ್ಬೇಕು ಅಂತ ಹೇಳಿದಾಗ ಆಗ್ಲೇ ಅವರು ಶುರು ಮಾಡೋದು ಅಸಹಕಾರ ಚಳುವಳಿ. ಅಸಹಕಾರ ಚಳುವಳಿ ಅಂತ ಹೇಳಿದ್ರೆ ಅದೇನಂದ್ರೆ, ಅವ್ರಿಗೆ ಬ್ರಿಟಿಷರಿಗೆ ಅವ್ರು ಏನು ಕಪ್ಪ ಕೊಡ್ತಿರ್ತಾರೆ, ಅವ್ರು ಏನ್ ಹೇಳಿದ್ರೆ ರೂಲ್ಸ್ಗಳೆಲ್ಲ ಬ್ರೇಕ್ ಮಾಡೋದು, ಅವ್ರು ಯಾವ್ದು ಮಾತು ಕೇಳಬಾರದು ಅಂತ. ಹಿಂದೂಗಳಿಗೆ ಖುಷಿ ಆಗುತ್ತೆ, ಹೌದು ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ರೆ ಅಸಹಕಾರ ಚಳುವಳಿ ಶುರು ಮಾಡ್ತು ಅಂತ ಹೇಳಿದ್ರೆ. ಆದ್ರೆ ಅಲ್ಲೆಲ್ಲೋ ಟರ್ಕಿ ರಾಜ್ಯದಲ್ಲಿ, ಟರ್ಕಿ ದೇಶದಲ್ಲಿ ಅಲ್ಲಿಯ ಮುಸಲ್ಮಾನರಿಂದ ಅವನ್ನ ಧರ್ಮಾಧಿಕಾರಿನಾಗಿ ಬ್ರಿಟಿಷರು ತೆಗೆದಾಕಿದ್ರು ಅಂತ ಹೇಳಿದ ತಕ್ಷಣ ಇಲ್ಲಿ ಒಂದು ಗಲಾಟೆ ಶುರು ಮಾಡ್ಕೊಳ್ತಾರೆ. ಆ ಗಲಾಟೆ ಶುರು ಮಾಡ್ಕೊಂಡ ತಕ್ಷಣ ಎಲ್ಲ ಕಡೆ ದೊಂಬಿ ಹೇಳುತ್ತೆ. ದೊಂಬಿ ಹೇಳಿದ ತಕ್ಷಣ ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳ್ತಾ ಇಲ್ಲ, ನಾನು ಸ್ವತಂತ್ರದಲ್ಲಿ ನಾವೆಲ್ಲರಿಗೂ ಶಾಂತಿ ರೀತಿ ಇರಬೇಕು, ಹಾಗಾಗಿ ನನ್ನ ಅಸಹಕಾರ ಚಳುವಳಿನ ವಾಪಸ್ ತಗೊಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗೆ ವಾಪಸ್ ತಗೊಳ್ತೀನಿ ಅಂತ ಹೇಳಿದಾಗ ಆಗ್ಲೇ ಇದೆಲ್ಲ ಸ್ವತಂತ್ರ ಹೋರಾಟಕ್ಕೆ ನಿಂತುಕೊಂಡಿದ್ರಲ್ಲ ಯುವಕರುಗಳಿದ್ರಲ್ಲ, ಅವ್ರಿಗೊಂಥರ ಬೇಜಾರಾಗುತ್ತೆ. ಇದೇನಪ್ಪ ನಾವ್ ಇಷ್ಟು ಚೆನ್ನಾಗಿ ಬಂದಿದ್ದೀವಿ, ಇವಾಗ ನೋಡಿ ನೀವೆಲ್ಲ ಬಂದಿದ್ದೀರಿ, ಸಡನ್ ಆಗಿ ನನ್ನ ಸತಿ ಕಾರ್ಯಕ್ರಮನ ಇಲ್ಲ ನಿಲ್ಲಿಸ್ಬಿಡ್ತೀವಿ ಅಂತ ಏನಂತ ನಿಮ್ಗೆ ಬೇಜಾರಾಗುತ್ತೆ ತಾನೆ. ಹಾಗಾಗೋಗ್ಬಿಡತ್ತೆ. ಆಗೇನ್ ಮಾಡ್ತಾರೆ ಅಂದ್ರೆ, ಅಲ್ಲಿಂದ ಒಂದು ಹೊರಗಡೆ ಬರ್ತಾರೆ, ತೀವ್ರಗಾಮಿಗಳು ಮಂದಗಾಮಿಗಳು ಹೊರಗಡೆ ಬರ್ತಾರೆ. ಬೇಕಿದ್ರೆ ಆ ಥರದಲ್ಲೇ ಒಬ್ಬ ಹೊರಗಡೆ ಬಂದವರೇ ಕೇಶವ ಬಲಿರಾಮ ಹೆಡ್ಗೇವಾರ್ ಅಂತ. ಅವರು ಸಹ ಗಾಂಧೀಜಿಯವ್ರ ಜೊತೆನೆ ಸ್ವತಂತ್ರ ಹೋರಾಟಗಾರರು ಹೋರಾಡ್ತಿರ್ತಾರೆ. ಅವರು ಸಹ ಕಾಂಗ್ರೆಸ್ನಲ್ಲಿ, ಅವತ್ತಿನ ಕಾಂಗ್ರೆಸ್ನಲ್ಲಿ ಅವರು ಸದಸ್ಯರಾಗಿರ್ತಾರೆ. ನಾಗಪುರದಲ್ಲಿ ಒಂದು ನಡೆದಂತಹ ಒಂದು ಇದರಲ್ಲೂ ಅವರನ್ನು ಭಾಗವಹಿಸಿರ್ತಾರೆ. ಅದೇ ಪೂರ್ತಿ ಜವಾಬ್ದಾರಿ ತಗೊಂಡಿರ್ತಾರೆ. 1925ನೇ ಇಸ್ವಿ ಸೆಪ್ಟೆಂಬರ್ 27ನೇ ತಾರೀಕು ಅವತ್ತಿನ ದಿವಸ ವಿಜಯದಶಮಿ ಇರುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ವಿಜಯದಶಮಿ ದಿವಸ ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತು ಅಂತ ಹೇಳಿದ್ರೆ ಆ ಕಾರ್ಯಕ್ರಮ ಯಶಸ್ವಿಯಾಗತ್ತೆ ಅಂತ. ಹಾಗಾಗಿ 1925ನೇ ಇಸ್ವಿ ಸೆಪ್ಟೆಂಬರ್ 27 ವಿಜಯದಶಮಿ ದಿವಸ ಆರಂಭವಾಗಿದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕಳೆದ ವಿಜಯದಶಮಿಗೆ 100 ವರ್ಷಗಳು ಪೂರ್ಣವಾಯಿತು.
ನೋಡಿ ಇವತ್ತೆಲ್ಲ ಹೇಗಾಗಿದೆ ಅಂತ ಹೇಳಿದ್ರೆ 50 ವರ್ಷ ಬದುಕಿದ್ರೆ ಮುಂಚೆ ಎಲ್ಲ ಶತಮಾನ, ಇವಾಗ ಅಲ್ಲಿ ಮುಂದೆ ಹೇಳ್ಬೇಕಿದ್ರೆ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ಏನ್ ಹೇಳ್ತಾರಂದ್ರೆ ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯು ಅಂತಂದ್ರೆ ನೀ 100 ವರ್ಷ ಬಾಳಪ್ಪ ಅಂತ ಹೇಳ್ತಾರಂದ್ರೆ ಅವತ್ತಿನ ದಿವಸ ಎಲ್ಲ 100 ವರ್ಷ ಇರ್ತಾ ಇದ್ರು. ಇವತ್ತೇನಾಗೋಗಿದೆ ಅಂತ ಹೇಳಿದ್ರೆ ಎಲ್ಲಾರು ನಾವೆಲ್ಲ ತುಂಬಾ ಕೆಟ್ಟ ಆಹಾರಗಳನ್ನು ಸೇವನೆ ಮಾಡ್ತಾ ನಮ್ಮ ಆಹಾರ ಪದ್ಧತಿ ಸರಿಯಾಗಿದ್ದರಿಂದ ನಮ್ಮ 20-30ನೇ ವರ್ಷದಲ್ಲಿ ಶುಗರ್ ಬರ್ತಾ ಇದೆ, BP ಬರ್ತಾ ಇದೆ. 40 ಇದ್ರೆ ಅವ್ರು ರೈತರು, 50 ಇದ್ರೆ ಅವನು ಬೋನಸ್, 60 ಆದ್ರೆ ಅವನು ಫೇಮಸ್ ಅಂತ ಅನ್ಕೊಂಡ್ಬಿಡ್ತಾರೆ. ಅಂಥ ಕಾಲದಲ್ಲಿ ಒಂದು ಸಂಘಟನೆ 100 ವರ್ಷಗಳು ಇಲ್ಲಿದೆ ಅಂತ ಹೇಳಿದ್ರೆ ಅದು ಏನೋ ಒಂದು ಸಾಧನೆ ಮಾಡಿರ್ಬೇಕು, ಹೌದು ಅಲ್ವೋ? ಆ ಜೋರಾದ ಸಂಘಟನೆ, ಒಂದು ಜೋರಾದ ಚಪ್ಪಾಳೆ ಬರಲಿ. ಆ ಸಂಘಟನೆಯಿಂದಾಗೇನೆ ನಾವು ನೀವು ಎಲ್ಲ ಇವತ್ತು ಭಾರತದಲ್ಲಿ ಕೂತ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಾ ಇರೋದು. ಇಲ್ಲ ಅಂತ ಹೇಳಿದ್ರೆ ನಾವು ಹಿಂದೂನು ಅನ್ನಕ್ಕಾಗ್ತಿರ್ಲಿಲ್ಲ, ನಾವು ಬರೀ ಮುಂದು ಅಂತ ಕಳಿಸ್ತಾ ಇದ್ರು, ಇಲ್ಲ ಹಿಂದೆ ಅಂತ ನಮ್ಮನ್ನ ಹಿಂದೆ ತಳ್ತಾ ಇದ್ರು, ನಾವೆಲ್ಲೂ ಇರಕ್ಕಾಗ್ತಾ ಇರ್ಲಿಲ್ಲ. ಆ ಸಂಘಟನೆ ಬಂದು ಏನ್ ಮಾಡ್ತು ಅಂತ ಹೇಳಿದ್ರೆ ಕೇವಲ ಹಿಂದೂ ಸಂಘಟನೆ, ಹಿಂದೂಗಳಿಗೋಸ್ಕರ ಯಾವ್ದಾದ್ರೂ ಒಂದು ಸಂಘಟನೆ ಇರಬೇಕು. ಆ ಸಂಘಟನೆ ಸರಳವಾಗಿರ್ಬೇಕು ಹೇಗಪ್ಪ ಇರಬೇಕು ಅಂತ ಹೇಳಿದ್ರೆ ನೀರಿನಲ್ಲಿ ನೀವೊಂದು ಬಾಟಲ್ ನೀರು, ಒಂದು ಲೋಟದಲ್ಲಿ ನೀರು ತಗೊಳ್ಳಿ, ಲೋಟದಲ್ಲಿ ನೀರಲ್ಲಿ ಕಪ್ಪು ಹಾಕಿದ್ರೆ ಏನಾಗತ್ತೆ? ಒಂದು ಏನೋ ನೀವೊಂದು ಕಲ್ಲುಗಳು ಹಾಕಿದ್ರೆ ಏನಾಗತ್ತೆ? ಕಲ್ಲು ಹಾಕ್ತಾ ಹೋದ್ರೆ, ನೀರಲ್ಲಿ ಕಲ್ಲು ಹಾಕ್ತಾ ಹೋದ್ರೆ ಏನಾಗತ್ತೆ? ಲೋಟ ಎಲ್ಲ ನೀರು ಹೊರಗಡೆ ಬಂದ್ಬಿಡತ್ತೆ, ಚೆಲ್ಲೋಗ್ಬಿಡತ್ತೆ, ಅದು ಉಪಯೋಗ ಇಲ್ಲ. ಅದೇ ನೀರಲ್ಲಿ ನೀವು ಉಪ್ಪು ಹಾಕಿ ಏನಾಗತ್ತೆ? ನೀರು ಹಾಗೆ ಇರುತ್ತೆ. ಅದೇ ನೀರಲ್ಲಿ ಸಕ್ಕರೆ ಹಾಕಿ ಏನಾಗತ್ತೆ? ನೀರಿನ ಮಟ್ಟ ಆಗಲ್ಲ, ಅದು ಕರಗೋಗುತ್ತೆ. ಅಂದ್ರೆ ಸಮಾಜದಲ್ಲಿ ಒಟ್ಟಿಗೆ ಬೆಳ್ಕೊಂಡ ಸಕ್ಕರೆಯ ತರ ನಾವು ಇಲ್ಲಿ ಇರಬೇಕು ಅಂತಕ್ಕೋಸ್ಕರ ಇವತ್ತು ನೋಡ್ತಾ ಇದೀವಿ. ನಾವು ಇಷ್ಟೊಂದು ಜನ ಇದ್ರಲ್ಲ, ನಮ್ಗೆಲ್ಲ ಹೆಮ್ಮೆ ಆಗತ್ತೆ. ನಾವು ಸಂಘದ ಸ್ವಯಂ ಸೇವಕರು. ಸಂಘ ಬರೀ ಶಾಖೆಗೋಸ್ಕರ ಅದನ್ನು ಮುಗಿಸಲಾಗ್ಲಿಲ್ಲ. ಎಲ್ಲರೂ ಆಡ್ಕೊಂಡ್ರಂತೆ ಡಾಕ್ಟರ್ ಜಿ ಅವ್ರನ್ನ, ಅರೆ ಏನಪ್ಪ ಚಿಕ್ಕ ಹುಡುಗರನ್ನ ಕರ್ಕೊಂಡು ಹೋಗ್ತಿದ್ಯಾ, ಅವ್ರ ಆಟ ಮಾಡಿಸ್ತಿದ್ಯಾ, ಅವ್ರ ಆಟದ ಮುಖಾಂತರ ಹಿಂದೂ ಸಂಘಟನೆ ಮಾಡ್ತೀಯಂತಲ್ಲ, ನಿಮ್ಗೆ ಏನಾದ್ರೂ ತಲೆಗಿಲೆ ಇದೆಯಾ ಅಂತ ಹೇಳಿದ್ರಂತೆ. ಆದ್ರೆ ಅವರಿಗೆ ದೂರದೃಷ್ಟಿ ಇರ್ಲಿಲ್ಲ. ಯಾಕೆಂದ್ರೆ ಡಾಕ್ಟರ್ ಜಿ ಅವರಿಗೆ ಅವತ್ತೇ ಗೊತ್ತಿತ್ತು, ಮಕ್ಕಳುಗಳು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ. ಸಣ್ಣ ಮಕ್ಕಳನ್ನ ಅವರನ್ನೆಲ್ಲ ಆಟ ಆಡಿಸಿದ್ರು, ಅವರಿಗೆ ಸ್ವಾತಂತ್ರ್ಯನ ಕೊಟ್ಟರು, ಮತ್ತೆ ಅವರಿಗೆ ದೇಶ ಪ್ರೇಮದ ಕಿಚ್ಚು ಅನ್ಸಿದ್ರು. ಯಾರು ನಿಜವಾದ ಹಿಂದೂ ಅಂದ್ರೆ ಯಾರು ಅಂತ ಹೇಳಿದ್ರು. ಹಾಗಾಗಿ ಅಂತ ಹೇಳಿದ್ರೆ ಬೆಳ್ಕೊಳ್ತಾ ಬಂತು ಅಂತ ಹೇಳಿದ್ರೆ ಇವತ್ತಿನ ದಿವಸ ನಮ್ಮ ದೇಶದ ರಾಷ್ಟ್ರಪತಿ, ನಮ್ಮ ದೇಶದ ಉಪರಾಷ್ಟ್ರಪತಿ, ನಮ್ಮ ದೇಶದ ಪ್ರಧಾನಮಂತ್ರಿಗಳು, ನಮ್ಮ ದೇಶದ ಗೃಹ ಸಚಿವರು, ನಮ್ಮ ದೇಶದ ರಕ್ಷಣಾ ಸಚಿವರು, ಸುಮಾರು 25 ರಾಜ್ಯಗಳಿಗೂ ಹೆಚ್ಚಿನ ಮುಖ್ಯಮಂತ್ರಿಗಳು, ಮತ್ತೆ 100 ಶಾಸಕರು, ಮತ್ತೆ ಸಾವಿರಾರು ಗ್ರಾಮ ಪಂಚಾಯತಿಯವರು ಎಲ್ಲರೂ ನಮ್ಮ ಸ್ವಯಂ ಸೇವಕರಾಗಿದ್ದಾರೆ. ಅಂದ್ರೆ ಅದು ಒಂದು ತಾಕತ್ತು ಡಾಕ್ಟರ್ ಜಿ ಅವರು ಮಾಡಿದ್ದು. ಆ ಸಂಘಕ್ಕೊಂದು ಜೋರಾದ ಚಪ್ಪಾಳೆ ಬರಲಿ. ಹಾಗಾದ್ರೆ ಸಂಘ ಎಲ್ಲ ಮಾಡ್ಕೊಂಡು ಬಿಡ್ತಿದ್ಯಲ್ಲ, ನಮ್ದು ನಿಮ್ದು ಏನೋ ಮಾಡ್ಕೊಂಡ್ಬಿಡಿ ಸಂಘ ಅಂತ ನಾವು ಸುಮ್ಮನೆ ಕೂತ್ಕೊಂಡ್ಬಿಟ್ಟಾಗತ್ತಾ? ಅದಕ್ಕೆ ಏನ್ ಮಾಡುದು ಅಂತ ಹೇಳಿದ್ರೆ ನಾವ್ ಯಾವ ರೀತಿ ಅಂತಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತು, ಸಮುದ್ರ ಸೀಮೋಲ್ಲಂಘನ ಮಾಡ್ತಾ ಇರ್ಬೇಕಿದ್ರೆ ಸೀತೆನ ರಾವಣ ಕರ್ಕೊಂಡು ಹೊರಟೋಗ್ಬಿಟ್ಟಿರ್ತಾನೆ ಲಂಕೆಗೆ, ಗೊತ್ತಾಗತ್ತೆ ಇಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ರೆ ಅಂದ್ರೆ ಹೇಗೆ ಹೋಗೋದಲ್ಲಿ ಇದಾರ್ದು ಹುಡ್ಕೊಂಡ್ ಬರ್ಬೇಕು ಅಂತ ಹೇಳಿದಾಗ ಎಲ್ಲ ಯೋಚನೆ ಮಾಡ್ತಾ ಕೂತಿರ್ತಾರಂತೆ. ಯಾರು ಇದ್ರೆ ಸಮುದ್ರ ದಾಟ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮಲ್ಲಿ ಮುಂದೆ ಕೂತಿಯಲ್ಲ ಹತ್ರ ಒಬ್ಬ ಹನುಮಂತ ಇದಾರಲ್ಲ, ಹನುಮಂತ ಹತ್ರ ಒಬ್ಬ ಚೆನ್ನಾಗಿರೋ ಕಾಣಂತವನು ಕೂತ್ಕೊಂಡು ರಾಮ ಭಜನೆ ಮಾಡ್ತಾ ಇದ್ದಂತೆ. ರಾಮ ಭಜನೆ ಮಾಡ್ತಾ ಇರ್ಬೇಕಿದ್ರೆ ಜಾಂಬು ಅಂತ ಹೋಗಿ ಹೇಳದಂತೆ, ಏನಿದು ನಿನ್ಗೆ ನೋಡು ಎಲ್ಲಾರು ಕಪಿಗಳೆಲ್ಲ ಬೇರೆ ಇರಲ್ಲ, ಅಲ್ಲಿ 30 ಯೋಜನ 40 ಯೋಜನ ಮಾಡಿದ್ರೆ ನಿನ್ಗೊಬ್ಬರಿಗೆ ತಾಕತ್ತಿರೋದು, ನೀನ್ ಅಷ್ಟು ದೂರ ದಾಟಬಹುದು ಅಂತ. ಆಗ ಹನುಮಂತನಿಗೆ ಆಶ್ಚರ್ಯ, ಹೌದಾ ನನ್ ಕೈ ಮಾಡ್ಬೋದಾ ಅನ್ನಂತೆ. ಅಂದ್ರೆ ಇವತ್ತು ನಾವ್ ಯಾವ ರೀತಿ ಇದೀವಿ ಅಂತ ಹೇಳಿದ್ರೆ ನಾವೆಲ್ಲ ಹನುಮಂತರುಗಳೇನೆ. ಜ್ವರ ಚಪ್ಪಳೆ ಬರ್ಲಿ, ನಮ್ಮೆಲ್ಲ ಹನುಮಂತರುಗಳಿಗೆ, ನಾವೆಲ್ಲರೂ ಹನುಮಂತರೇನೆ. ಆದ್ರೆ ನಮ್ಮನ್ನ ಜಾಗರಣೆ ಮಾಡೋದಕ್ಕೆ ಯಾರು ಬೇಕಾಗಿದೆ? ಜಾಂಬುವಂತರ ಬೇಕಾಗಿದೆ. ಆ ತರ ಜಾಂಬುವಂತರ ರೀತಿಯಲ್ಲೇ ಸಂಘ ಬಂತು. ಮತ್ತೇನಂತ ಹೇಳಿದ್ರೆ ಆ ಸಂಘದ ಹೇಳಿದ್ರೆ ಪ್ರತಿ ಸತಿ ನಾವಲ್ಲಿ ಅಂತ ಹೇಳಿದ್ರಲ್ಲ, ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ್ವಿ. ಆಮೇಲೆ ಹೇಳಿದ್ರು ಯುಗಾದಿ ದಿವಸ ಒಬ್ಬಟ್ಟು ಮಾಡ್ತೀವಿ ಅಂತ ಹೇಳಿದ್ರು. ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತೀವಿ, ಒಬ್ಬಟ್ಟಿನಲ್ಲಿ ಸಿಹಿ ಇದೆ ಅನ್ಬಿಟ್ಟು ಚೆನ್ನಾಗಿ ಒಬ್ಬಟ್ಟು ತಿಂದು ಮನೇಲಿ ಮಾಡ್ಕೊಂಡ್ ಬಿಡ್ತೀವಿ. ಅದಾದ್ಮೇಲೆ ತಿರ್ಗಾ ಹೇಳೋದು ಮುಂದಿನ ಯುಗಾದಿಗೇನೆ. ಸೊ ಹಾಗಾಗೋಸ್ಕರ ತಿಳಿದ್ರೆ ಪ್ರತಿ ಸತಿ ಒಬ್ಬೊಬ್ಬರನ್ನ ಜಾಗರಣೆ ಮಾಡ್ಕೊಳ್ಬೇಕಿದ್ರೆ ನಾವ್ ಯಾವಾಗ್ಲೂ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಿದ್ರು. ತುಂಬಾ ದೂರದಲ್ಲಿ ಇಲ್ಲೋದ್ರೆ ಕಾಣಿಸ್ತಾ ಇದ್ರೆ ಗೊತ್ತೇ ಇರಲ್ಲ ಅಂತ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರನ್ನು ಜಾಗರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಹಿಂದೂ ಸಾಮ್ರಾಜ್ಯೋತ್ಸವ ಎಲ್ಲಾ ಕಡೆ ನಡೀತಾ ಇದೆ. ಸಂಘದ 100ನೇ ವರ್ಷದಕ್ಕೋಸ್ಕರ ಇಡೀ ದೇಶವ್ಯಾಪಿ ಹಿಂದೂ ಸಾಮ್ರಾಜ್ಯೋತ್ಸವ ನಡೀತಿದೆ. ಇಲ್ಲೂ ಸಹ ಇಲ್ಲೂ ಅದ್ಧೂರಿಯಾಗಿ ಹಿಂದೂ ಸಾಮ್ರಾಜ್ಯ ನಡೆಸಿದ್ರಿ. ಹಾಗಾಗಿ ನಿಮ್ಗೆ ಜೋರಾದ ಚಪ್ಪಾಳೆ, ಎಲ್ಲ ಕಾರ್ಯಕರ್ತರು ಚಪ್ಪಾಳೆ ಬರುತ್ತೆ.
ಮತ್ತೆ ನಿಮ್ಗೆ ಒಂದೇ ಒಂದು ಹೇಳಿ, ನೀವು ಇಲ್ಲಿ ಎಷ್ಟು ಜನ ಪ್ರತಿ ದಿವಸ ದೇವಸ್ಥಾನಕ್ಕೆ ಹೋಗ್ತೀರಿ? ಎಷ್ಟು ಜನ ಹೋಗ್ತೀರಿ ದೇವಸ್ಥಾನಕ್ಕೆ ಪ್ರತಿ ದಿವಸ? ಒಂದು ಕೈ ಬರ್ತಿಲ್ಲ. ಅರ್ಚಕರನ್ನು ಬಿಟ್ಬಿಟ್ಟು ನೋಡಿ, ಅಲ್ಲಿ ಅರ್ಚಕರನ್ನು ಬಿಟ್ರೆ ಯಾವುದೋ ಒಂದೆರಡು. ಹೋಗ್ಲಿ, ಒಂದು ವಾರಕ್ಕೆ ಎಷ್ಟು ಜನ ದೇವಸ್ಥಾನಕ್ಕೆ ಹೋಗ್ತೀರಿ? ಇನ್ನು 4 ಕೈ ಹೆಚ್ಚಾಯ್ತು. ಹೋಗ್ಲಿ, ಒಂದು ತಿಂಗಳಿಗೆ ಎಷ್ಟು ಸತಿ ಹೋಗ್ತೀರಿ? ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ, ನಮ್ಗೆ ಊಟ ಎಷ್ಟು ಜನ ಮಾಡ್ತೀರಿ? ದಿವಸಕ್ಕೆ ಎಷ್ಟು ಸತಿ ಊಟ ಮಾಡ್ತೀರಿ? 4 ಸತಿ ಮಾಡ್ತೀರಿ. ಕೊಟ್ರೆ ಇನ್ನೊಂದು 2 ಬಿರಿಯಾನಿ ಜಾಸ್ತಿ ಪ್ಯಾಕೆಟ್ ಮನೆಗೂ ಎತ್ಕೊಂಡು ಹೋಗ್ತೀರಿ ಅಲ್ವಾ? ಸೊ ಏನಂತ ಹೇಳಿದ್ರೆ, ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ, ನಾವು ಯಾವಾಗ್ಲೂ ನಮ್ಗೆ ಬೇಕಾದನ್ನು, ನಮ್ಗೆ ಬೇಕಾಗಿರೋದು ಇವತ್ತು ಏನ್ ಬೇಕಾಗಿದೆ ಅಂತ ಹೇಳಿದ್ರೆ, ಯಾತಕ್ಕೆ ಧರ್ಮ ಬೇಕು ಅಂತ ಹೇಳಿದ್ರೆ, ಇವತ್ತಲ್ಲಿ ಬರ್ಬೇಕಿದ್ರೆ ಅಲ್ಲಿ ಹಿರಿಯರು ಕೂತಿದ್ದಾಗ ಅಲ್ಲಿ ಯಾವುದೇ ಜಾತಿ ಧರ್ಮ ಮತ ಯಾವ್ದು ನೋಡಿಲ್ಲ, ಆಕೆ ಯಾರು ಅವ್ರು ಯಾರು ಅಂತ ನೋಡ್ಲಿಲ್ಲ. ಎಲ್ಲರೂ ಹೋಗಿ ಅಲ್ಲಿ ಕಾಲನ್ನು ಚಪ್ಪಲಿ ಬಿಟ್ಬಿಟ್ಟು ಅಲ್ಲಿ ಎಲ್ಲರೂ ನಮಸ್ಕಾರ ಮಾಡಿದ್ರು. ಹೌದಲ್ವೋ? ಇದು ಯಾತಕ್ಕೆ ಮಾಡಿದ್ರು? ಅಲ್ಲಿ ಯಾರೋ ಒಬ್ಬರನ್ನ ನಾವು ಕಾಲು ಟಚ್ ಆಗ್ಬಿಡುತ್ತೆ, ನಮಗೆ ಕಾಲು ಹೋಗ್ತಾ ಇರ್ತೀವಿ, ಯಾರು ಪರಿಚಯ ಇರಲ್ಲ, ಯಾರೋ ಮೆಟ್ರೋ ಹೋಗ್ತಿರ್ತೀವಿ, ಬಸ್ಸಲ್ಲಿ ಹೋಗ್ತಿರ್ತೀವಿ, ಒಬ್ಬರನ್ನ ಕಾಲು ಟಚ್ ಮಾಡ್ಬಿಡ್ತೀವಿ. ಟಚ್ ಮಾಡಿದಾಗ ಏನ್ ಮಾಡ್ತೀವಿ ನಾವು? ನಮಸ್ಕಾರ ಮಾಡ್ಕೊಳ್ತೀವಿ. ನಮಸ್ಕಾರ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ ನಮ್ಗೆ? ಅರೆ, ಅವರು ನಮಸ್ಕಾರ ಮಾಡ್ಕೊಳ್ತಾರಲ್ವಾ? ಅವ್ರು ನಮ್ ಪರಿಚಯನೇ ಇಲ್ಲ. ಪರಿಚಯ ಇಲ್ದಿರೋ ನನ್ನ ಯಾಕೆ ನಮಸ್ಕಾರ ಮಾಡ್ಕೋಬೇಕು? ಅವರು ಏನೋ ಕಾಲ್ ಮೇಲೆ ತುಳಿದಿದ್ದು ಆಯ್ತು ಅಂತ ಹೋಗ್ಬಿಡ್ತೀವ? ಯಾಕೆ ಹೋಗಲ್ಲ? ಯಾಕೆ ಅಂತ ಹೇಳಿದ್ರೆ, ನಮ್ಮ ತಾಯಿ ಹೇಳಿಕೊಟ್ಟಿರ್ತಾರೆ ನಮ್ಗೆ, ನಾವು ಅವರೆಲ್ಲ ಪ್ರತಿಯೊಬ್ಬರಲ್ಲೂ ಬ್ರಹ್ಮ ಇರ್ತಾನೆ ಅಂದ್ರೆ ಪ್ರತಿಯೊಬ್ಬರು ಭಗವಂತ ಇರ್ತಾನೆ. ಶಂಕರಾಚಾರ್ಯ ಹೇಳಿದ್ದಾರೆ ಅಹಂ ಬ್ರಹ್ಮಾಸ್ಮಿ ಅಂತಂದ್ರೆ ಎಲ್ಲರಲ್ಲೂ ಬ್ರಹ್ಮ ಇರ್ತಾನೆ, ಎಲ್ಲರಲ್ಲೂ ದೇವ್ರು ಇರ್ತಾನೆ. ನಾನು ಅವ್ರ ಕಾಲು ತುಳಿದಾಗ ಅವರಲ್ಲಿರೋ ದೇವ್ರನ್ನ ನಾನು ತಿಳಿದಿದ್ದೀನಿ, ಹಾಗಾಗಿ ಅವ್ರನ್ನ ನಮಸ್ಕಾರ ಮಾಡ್ಕೊಳ್ತೀನಿ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಅವ್ರ ನಮಸ್ಕಾರ ಮಾಡ್ಕೊಂಡಿರುವಾಗ ನನ್ನಲ್ಲಿರೋ ದೇವರಿಗೆ ಅವ್ರು ನಮಸ್ಕಾರ ಮಾಡ್ತಾರೆ. ಅಂದ್ರೆ ಪ್ರತಿವಂದನೆ ಮಾಡ್ತೀವಿ. ಅಂದ್ರೆ ಇದು ಸಂಸ್ಕೃತಿ, ಇದು ನಮ್ಮ ತಾಯಿ ಹೇಳಿಕೊಟ್ಟಿದ್ದು. ಈ ರೀತಿಯಾದ ಸಂಸ್ಕೃತಿ ಎಲ್ಲಪ್ಪ ಬರುತ್ತೆ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ಮಾತ್ರ ಬರುತ್ತೆ. ಇವತ್ತಿನ ದಿವಸ ದೇವಸ್ಥಾನಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಪೂಜೆ ಶುರುವಾದಾಗ ಯಾರು ಇರಲ್ಲ. ದೇವಸ್ಥಾನದಲ್ಲಿ ಗಂಟೆ ಹೊಡಿಲಿ, ಪೂಜೆ ಸಮಯದಲ್ಲಿ ಎಷ್ಟು ಜನ ಇರ್ತಾರೆ? 10 ಜನ ಇರ್ತಾರೆ. ಗಂಟೆ ಹೊಡೆದಷ್ಟು 20 ಜನ ಆಗ್ತಾರೆ. ಪ್ರಸಾದ ಕೊಡುವಾಗ ನೋಡಿ ಎಷ್ಟು ಜನ ಬರ್ತಾರೆ ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತೇ ಆಗಲ್ಲ, ಅಷ್ಟೊಂದು ಜನ ಪ್ರಸಾದಕ್ಕೆ ಬರ್ತಾರೆ. ನಾವು ಪ್ರಸಾದ ತಿನ್ನಕ್ಕಲ್ಲ ಸ್ವಾಮಿ, ಹೀಗೆ ತಿಂದು ಹೋಗ್ತಾ ಇರೋದ್ರಿಂದಾನೆ ನಾವು ಹೀಗೆ ಹಿಂದೂಗಳಾಗಿ ಹಿಂದೂತನ ಉಳಿತಿಲ್ಲ. ಅದಕ್ಕೆ ಒಂದು ಸುಂದರವಾದ ಒಂದು ಕತೆ ಹೇಳ್ಬಿಟ್ಟು ನಾನು ಇವತ್ತು ಮಾತ್ರ ಮುಗಿಸ್ತೀನಿ. ಯಾಕಂದ್ರೆ ಇವಾಗಲೇ ಸಮಯ ಆಗೋಗಿದೆ. ಯಾವುದೋ ಒಂದು ಹಾಸ್ಟೆಲ್ ಇತ್ತಂತೆ. ಯಾವುದೋ ಒಂದು ಹಾಸ್ಟೆಲ್ ಅವರಲ್ಲಿ ಅಂತ ಹೇಳಿದ್ರೆ ಪ್ರತಿ ದಿವಸ ಉಪ್ಪಿಟ್ಟೆ ಮಾಡ್ತಾ ಇದ್ರಂತೆ. ಯಾಕಂದ್ರೆ ಒಂದು 100 ಜನ ಇದ್ರು, 100 ಜನಕ್ಕೆ ಅಷ್ಟೊಂದು ಜನ ಇಡ್ಲಿ ದೋಸೆ ವಡೆ ಎಲ್ಲ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಪ್ರತಿ ದಿವಸ ಇಡ್ಲಿ ಬರೀ ಉಪ್ಪಿಟ್ಟೆ ಮಾಡ್ತಾ ಇದ್ರಂತೆ. ಆದ್ರೆ ಏನೋ ಒಂದು ಜನಕ್ಕೆ ಅನ್ಸ್ತಂತೆ, ಅಯ್ಯೋ ಬರೀ ಉಪ್ಪಿಟ್ಟೆ ಮಾಡ್ತಾ ಇದ್ರಲ್ಲಪ್ಪ, ಬೇರೆ ಏನಾದ್ರೂ ತಿನ್ಬೇಕು ಅಂತ. ಹಾಗಾಗಿ ವಾರ್ಡನ್ ಹತ್ರ ಹೇಳಿದಂತೆ, ನೋಡಿ ಪ್ರತಿ ದಿವಸ ಉಪ್ಪಿಟ್ಟು ಮಾಡ್ತೀನಿ, ನಮ್ಗೆ ಏನೋ ಬೇರೆ ಮಾಡ್ಬೇಕು ಅಂತ. ಆದ್ರೆ ಅದರಲ್ಲೊಂದು 20 ಜನ ಹೇಳ್ತಾರೆ, ಇಲ್ಲ ನಮ್ಗೆ ಉಪ್ಪಿಟ್ಟೆ ಬೇಕು ಅಂದ್ರಂತೆ. ಎಷ್ಟು ಜನ ಉಪ್ಪಿಟ್ಟು ಬೇಕು ಅಂದವರು? ಎಷ್ಟು ಜನ ಉಪ್ಪಿಟ್ಟು ಬೇಕು ಅಂದವರು? 20 ಜನ. ಉಪ್ಪಿಟ್ಟು ಬೇಡ ಅಂದವ್ರು ಎಷ್ಟು ಜನ? 80 ಜನ. 100 ಜನ ಇದ್ರದಲ್ಲಿ ಉಪ್ಪಿಟ್ಟು ಬೇಕು ಅಂದವರು 20 ಜನ, ಉಪ್ಪಿಟ್ಟು ಬೇಡ ಅಂದವರು 80 ಜನ. ಆದ್ರೂ ಏನಂತಂದ್ರೆ ಏನು ಬೇಕು? ಸರಿ, ಉಪ್ಪಿಟ್ಟು ಬೇಡ ಅಂದ್ಮೇಲೆ ಏನಾದ್ರೂ ಬೇಕು ಅಂತ ಹೇಳಿದಾಗ ಅದಕ್ಕೋಸ್ಕರ ನಾವೆಲ್ಲರನ್ನು ನಮ್ಮ ಸೇನೋ ವೋಟ್ ಮಾಡೋಣ, ಅಂದ್ರೆ ನಾವಲ್ಲಿ ಸಾಂವಿಧಾನಿಕವಾಗಿ ಮತ ಹಾಕೋಣ, ಚಲಾಯಿಸೋಣ, ಯಾವ್ದು ಜಾಸ್ತಿ ಬರುತ್ತೋ ಅದೇ ಮಾಡೋಣ ಅಂದ್ರಂತೆ. ಆಯ್ತು, ಅವತ್ತಿನ ದಿವಸ ಯಾವತ್ತೊಂದು ದಿವಸ ಭಾನುವಾರ ಒಂದು ವೋಟ್ ಹಾಕಿದ್ರು. ವೋಟ್ ಎಲ್ಲ ಹಾಕಿದ್ಮೇಲೆ ಏನಾಗಿರ್ಬೇಕು? 20 ಜನ ಉಪ್ಪಿಟ್ಟು ಬೇಡ ಅಂತ ಹೇಳಿದ್ರು, ಇನ್ನು 80 ಜನ 20 ಜನ ಉಪ್ಪಿಟ್ಟು ಬೇಕು ಅಂತ ಹೇಳಿದ್ರು, ಇನ್ನು 80 ಜನ ಉಪ್ಪಿಟ್ಟು ಬೇಡ ಅಂತ ಹೇಳಿದ್ರು. ಏನಾಗಿರ್ಬೇಕಾಯ್ತು? ಯಾರು ಸೋಲ್ಬೇಕಾಗಿತ್ತು? ಉಪ್ಪಿಟ್ಟು ಸೋಲ್ಬೇಕಾಗಿತ್ತಲ್ವಾ? ಅಲ್ಲಿ ಏನಾಯ್ತು ಗೊತ್ತಾ? ಅಲ್ಲೇನಂತ ಹೇಳಿದ್ರೆ 70 ಜನ ಅವ್ರು ಯಾರು ಉಪ್ಪಿಟ್ಟು ಬೇಕು ಅಂದ್ರಲ್ಲ, ಅವ್ರು 20 ಜನನು ಉಪ್ಪಿಟ್ಟನ್ನೇ ಮಾಡಿಸಿದ್ರು, ಅದಕ್ಕೆ ಓಟ್ ಹಾಕಿದ್ರು. ಆ ಉಪ್ಪಿಟ್ಟು ಬೇಡ ಅಂದ್ರಲ್ಲ ಅವ್ರ ನಮ್ಮ ಹಿಂದೂಗಳು, ಅವರೆಂದ್ರೆ ಅವ್ರವ್ರಲ್ಲೇ ಕಚ್ಚಾಟ. ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ, ನಂಗೆ ಅದು ಬೇಡ ಇದು ಬೇಡ ಅಂತೇಳಿ ಒಂದು 15 ಜನ ನನಗೆ ಕೇಸರಿ ಬಾತ್ ಬೇಕು ಅಂದ್ರು, 15 ಜನ ನನಗೆ ದೋಸೆ ಬೇಕು ಅಂದ್ರು, 15 ಜನ ಇನ್ನೊಂದು ಚಪಾತಿ ಬೇಕು ಅಂತ ಹೇಳಿದ್ರು, 15 ಜನ ರವೆ ಬಾತ್ ಬೇಕು ಅಂತ ಹೇಳಿದ್ರು. ಅಲ್ಲಿಗೆ 60 ಆಯ್ತು. ಇನ್ನು 10 ಜನ ಅಂತ ಹೇಳಿದ್ರು. ಕೊನೆಗೆ ಇರ್ತಾರೆ ಎಲ್ಲ ಓಟ್ ಹಾಕಿದಾಗ 20 ಜನಕ್ಕೆ ಉಪ್ಪಿಟ್ಟು ಬೇಕು ಅಂದವ್ರು ಇದ್ರು. ಇನ್ನು ಮಿಕ್ಕಿದ್ರಲ್ಲ 5, 10, 15, 20 ಅಂತಿದ್ರು. ಕೊನೆಗೆ ಯಾರಿಗಿದ್ರು? ಅಂದ್ರೆ ಸೂಕ್ಷ್ಮವಾಗಿ ನಾ ಹೇಳಿದ್ದೀನಿ ಇದನ್ನ. ಅಂದ್ರೆ ನಾವು ಒಗ್ಗಟ್ಟಿಟ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು ಹೇಳಿದ್ರೆ ಒಂದು, ಇವಾಗ ಸುಮ್ಮನೆ ಇನ್ನೊಂದು ಹೇಳ್ತೀವಿ, ಇಲ್ಲೊಂದು ಗೆರೆ ಎಳೆದಿದ್ದೀನಿ, ಅದನ್ನ ಮುಟ್ಟಬಾರ್ದು, ಅಳಿಸಬಾರ್ದು, ಅದನ್ನ ಸಣ್ಣ ಮಾಡ್ಬೇಕು. ಆಗತ್ತಾ? ಒಂದ್ ಗೆರೆ ಎಳೆದಿದ್ದೀನಿ, ಅದನ್ನ ಮುಟ್ಟಬಾರ್ದು, ಅಳಿಸಬಾರ್ದು, ಅದನ್ನ ಸಣ್ಣ ಮಾಡ್ಬೇಕು. ಆಗತ್ತಾ? ಆಗಲ್ವಾ?
ಆಗಲ್ವೋ? ಹೇಗಾಗತ್ತೆ? ಜ್ವರ ಚಪ್ಪಳೆ ಬರ್ಲಿ ಆ ಹುಡುಗಿರಿಗೆ, ಅವರು ತುಂಬಾ ಬುದ್ಧಿವಂತರು, ಜೆನ್ಸಿ ಹುಡುಗಿಗಳು. ಅದೇಂತ ಜೋರಾದ ಒಂದು ದೊಡ್ಡದಾದ ಗೆರೆ ಎಳೀರಿ, ಚಿಕ್ಕ ಗೆರೆ ಬೇಕಾದ್ರು, ದೊಡ್ಡ ಗೆರೆ ಹೇಳಿದ್ರದು ನಾವದು ಸಹಜವಾಗಿ ಅದು. ಅಂದ್ರೆ ನಾನು ಹೇಳ್ತಾ ಅಂತ ಹೇಳಿದ್ರೆ, ನಾವು ಬೇರೆಯವರ ಮೇಲೆ ದಾಳಿ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇವತ್ತೇನಂದ್ರೆ ಬೇರೆಯವ್ರು ಏನಾಗ್ತಿದ್ರೆ ಅವ್ರ ಒಗ್ಗಟ್ಟು ಹಾಗೇ ಇದೆ, ನಮ್ಮಲ್ಲೇ ಹೋಗ್ತಾ ಇದೆ. ಹಾಗಾಗಿ ನಾವು ಬರ್ಬೇಕಿದ್ರೆ ಅಯ್ಯೋ ಅವ್ರು ಆಗೋಗ್ಬಿಟ್ರು, ಅಯ್ಯೋ ಅವ್ರು ಬೆಳೆದ್ಬಿಟ್ರು, ಅಯ್ಯೋ ಯಾವ್ದಾದ್ರು ಅನ್ನೋದ್ರ ಬದಲಾಗಿ ನಾವೇನ್ ಮಾಡ್ಬೇಕು? ಆ 80 ಜನ ಹೇಳಿದ್ವಲ್ಲ, ಎಲ್ಲಾರು ಸೇರಿ ಯಾವುದೋ ಒಂದು ಒಗ್ಗಟ್ಟಾಗಿ ಮಾಡಿದ್ರೆ, ಅವ್ರು ಹೇಳಿದ್ರಲ್ಲ ಅಲ್ಲಿ ಭಾರತ ಇನ್ನೂ ಒಂದು 21ನೇ ಸ್ಥಾನಕ್ಕೆ ಬರಬೇಕು, ಇವತ್ತು 3ನೇ ಸ್ಥಾನಕ್ಕೆ ಬರಬೇಕು ಅಂತ ಇದೆಯಲ್ಲ. ಇವಾಗ ಮೊದಲು 2014 14ನೇ ಸ್ಥಾನದಲ್ಲಿತ್ತು, ಇವತ್ತು 4ರಿಂದ 3ನೇದಕ್ಕೆ ದಾಪುಗಾಲಾಗ್ತಾ ಇದೆ ಅಂತ ಹೇಳಿದ್ರೆ, ಅದು 1ನೇ ಸ್ಥಾನಕ್ಕೆ ಬರಬೇಕು ಅಂತ ಹೇಳಿದ್ರೆ ಏನಾಗಬೇಕು? ಆ 80 ಜನ ಇದಾರಲ್ಲ, ಉಪ್ಪಿಟ್ಟು ಬೇಡ ಅಂದವರು, ಅವ್ರು ಒಗ್ಗೂಡ್ಬೇಕು. ಆತರ ಒಗ್ಗೂಡ್ಬೇಕಿದ್ರೆ ಬೇರೆಯವ್ರ ಮೇಲೆ ಕಲ್ಲೆಸಿಯೋ ಅವಶ್ಯಕತೆ ಇಲ್ಲ, ಬೇರೆ ಮೇಲೆ ಹೊಡೆಯೋ ಅವಶ್ಯಕತೆ ಇಲ್ಲ, ಬೇರೆ ಮೇಲೆ ದಾಳಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಶಕ್ತಿಶಾಲಿಗಳಾಗಬೇಕು, ನಾವು ಶೂರರಾಗಬೇಕು. ಆ ತರ ಶೂರರಾಗಬೇಕು ಅಂತ ಹೇಳಿದ್ರೆ ಈ ತರ ಹಿಂದೂ ಸಮಾಜೋತ್ಸವ ಇರಬೇಕು. ಯಾಕೆಂದ್ರೆ ನಮ್ಗೆ ಯಾವಾಗಲೂ ಜಾಗೃತಗೊಳಿಸ್ತಾನೇ ಇರಬೇಕು. ಜಾಗೃತಗೊಳಿಸ್ತಾನೆ, ನೀನ್ ಇದೆಯಪ್ಪ, ತಾಕತ್ತಿದ್ಯಪ್ಪ ಅಂತ. ಆದ್ರೆ ಸ್ವಲ್ಪ ಬದಲಾವಣೆ ಆಗೋಣ ಸ್ವಾಮಿ, ನಾವು ಸ್ವಲ್ಪ ಬದಲಾವಣೆ. ಈಗೇನಂತ ಹೇಳಿದ್ರೆ, ಎಷ್ಟು ಜನ ಅಂತ ನಮ್ಮನ್ನು ಪ್ರತಿ ಸತಿ ಎಬ್ಬಿಸ್ತಾರೆ. ಈಗ ನೀವೆಲ್ಲ ಎದ್ದಿದ್ದೀರಲ್ವಾ? ಇವಾಗ ನೀವಲ್ಲಿ ಲಕ್ಷ ದೀಪೋತ್ಸವ ಮಾಡ್ತಿರಲ್ಲ, ದೀಪ ಹಚ್ಚಿದ್ರೆ 1000 ದೀಪ ಸಾಲ ಹಚ್ಚಿರ್ತೀರಿ. ಆ 1000 ಒಂದೇ ಹೋಗಿ ಬೆಂಕಿ ಕಡ್ಡಿ ಹಚ್ಬಿಟ್ಟು ಬರ್ತೀರಾ? ನೀವು ಏನ್ ಮಾಡ್ತೀರಿ? ಒಂದಕ್ಕೆ ಹಚ್ಚಿರ್ತೀರಿ, ಒಂದರಿಂದ ದೀಪದಿಂದ ದೀಪ ಹಚ್ಚೆ ಅಂತ ಹೇಳಿದ್ರೆ, ನಾ ಹೇಳಿದೆ ನೀವು ಇಷ್ಟು ದಿವಸ ಬರೀ ನಾವೆಲ್ಲ ಆಂಜನೇಯರಾಗಿದ್ವಿ, ಇವತ್ತು ನೀವೆಲ್ಲ ಏನಾಗಿದ್ದೀರಿ? ಜಾಂಬುವಂತರಾಗಿದ್ದೀರಿ. ಏನಾಗಿದ್ದೀರಿ ನೀವೆಲ್ಲರನ್ನು? ಜಾಂಬುವಂತರಾಗಿದ್ದೀರಿ. ನಿಮ್ಮ ಕೆಲಸ ಇವತ್ತಿಂದ ಏನಪ್ಪಾ ಅಂತ ಹೇಳಿದ್ರೆ, ಸಮಾಜನ ಬಡಿದು ಎಬ್ಬಿಸೋದು. ಸಮಾಜನ ಬಡಿದು ಎಬ್ಬಿಸ್ಬೇಕು. ಯಾವ ರೀತಿ ಸಮಾಜನ ಬಡಿದು ಎಬ್ಬಿಸ್ಬೇಕು ಅಂತ ಹೇಳಿದ್ರೆ, ಇನ್ನು ನಾವು ಮುಂದಿನ ಸತಿ ಬರಬೇಕಿದ್ರೆ ಇಡೀ ಪೂರ್ತಿ ಈ ಕಡೆನೂ ತುಂಬಿರ್ಬೇಕು, ಈ ಕಡೆ ತುಂಬಿರ್ಬೇಕು, ಆ ಕಡೆ ತುಂಬಿರ್ಬೇಕು. ಇವತ್ತು ನೀವು ಎಷ್ಟು ಜನ ಸಂಪರ್ಕ ಮಾಡಿದ್ರಿ? ನನಗೆ ಇಲ್ಲಿ ಬಂದಾಗ ಎಷ್ಟು ಜನ ಬರ್ತಾರೆ ಅಂತ ಹೇಳಿದಾಗ, ಒಂದು 1500ರಿಂದ 2000 ಜನ ಬರ್ತಾರೆ ಜಿ ಅಂತ ಹೇಳಿದ್ರು. 1500 2000 ಪರವಾಗಿಲ್ಲ, ಇಲ್ಲಿದ್ದಾರೆ, ಅದರ ಹತ್ರ ಇದ್ದಾರೆ. ಮುಂದಿನ ಸತಿ ಅದು ಲಕ್ಷದಲ್ಲಿರ್ಬೇಕು, ದೊಡ್ಡ ಮೈದಾನದಲ್ಲಿ ಆಗ್ಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಒಂದೇ ಒಂದು ಸತಿ ನೀವೆಲ್ಲ ಬೋಲೋ ಭಾರತ್ ಮಾತಾಕ್ಕೆ ಜೈ ಹೇಳಿದ್ರಲ್ವಾ, ಒಂದು ಸತಿ ನಿಂತ್ಕೊಳ್ಳೋಣ. ನಾವು ಒಂದ್ಸತಿ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಒಂದ್ಸತಿ ಎದ್ದು ನಿಂತ್ಕೊಳ್ಳಿ. ಎಲ್ಲೆಲ್ಲೇ ಕೂತಿರಿ, ಯಾರು ಆಗಲ್ವೋ ಪರವಾಗಿಲ್ಲ, ಆಗೋರು ಎದ್ದು ನಿಂತ್ಕೊಳ್ಳಿ. 2 ಕೈ ಹೀಗೆ ಇಟ್ಕೊಳ್ಳಿ, 2 ಕೈ ಒಂದ್ಸತಿ ಜೋರಾಗಿ ಉಸಿರು ಹೇಳ್ಕೊಡಿ. ಈಗ ನೀವು ಇಷ್ಟು ಜನ ಇದ್ದೀರಿ, ನಾನೊಬ್ಬ ಇದ್ದೀನಿ, ಆಯ್ತಾ? ಯಾರು ಜೋರಾಗಿ ಹೇಳ್ತಾರೆ ಅಂತ ನೋಡೋಣ, ನಾನೋ ನೀವು ಅಂತ. ಬೋಲೋ ಭಾರತ್ ಮಾತಾಗೆ ಯಾವ ರೀತಿ ಹೇಳಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಅದಾದ್ಮೇಲೆ ಗೊತ್ತಾಗತ್ತೆ ಯಾವ ರೀತಿ ತಾಕತ್ತು ಬರಬೇಕು ನಮ್ಗೆ ಅಂತ. ಎಲ್ಲ ಸಿದ್ಧವಾಗಿದ್ದೀರಾ? ಎಲ್ಲ ಇಟ್ಕೊಂಡಿದ್ದೀರಾ? 2 ಕೈ ಇಟ್ಕೊಂಡಿದ್ದೀರಾ? ಒಂದ್ಸತಿ ಜೈ ಅಲ್ಲೋಡಿ ಅವ್ರು ಓಂಕಾರ ಹೇಳಿಸಿದ್ರು ಮೊದಲನೇ ಸತಿ, ಹಾಗೇನ ಒಂದ್ಸತಿ ಬೋಲೋ ಯಾರು ಜೋರಿತ್ತು? ನಂದೇ ಜೋರಿತ್ತಾ? ಯಾಕೆ ನಂದೇ ಜೋರಿತ್ತು ಅಂತ ಹೇಳಿದ್ರೆ, ಪ್ರತಿ ದಿವಸ ಯೋಗಾಸನ ಇಲ್ಲ, ಮೈಕ್ ಬಿಟ್ಟರು ಅಷ್ಟೇ ಮಾತಾಡ್ತೀನಿ ರಜ, ನಾನು ಮೈಕ್ ಪಕ್ಕಕ್ಕೆ ಇಟ್ಟರು ಅಷ್ಟೇ ಜೋರಾಗಿ ಹೇಳ್ತೀನಿ. ಪ್ರತಿ ದಿವಸ ನಾನು ಯೋಗಾಭ್ಯಾಸ ಮಾಡ್ತೀನಿ, ಪ್ರತಿ ದಿವಸ ಪ್ರಾಣಾಯಾಮ ಮಾಡ್ತೀನಿ. ದಯವಿಟ್ಟು ತಾವೆಲ್ಲರೂ ಇಲ್ಲೇ ವಿವೇಕಾನಂದ ಕೇಂದ್ರ, ಇಲ್ಲೇ ಮಾಡಿ ಮೇಲೆ ಇದೆ ವಿವೇಕಾನಂದ ಕೇಂದ್ರ. ಭರತ್ ಅವ್ರು ಇಲ್ಲೇ ಇದ್ದಾರೆ, ಭರತ್ ಕೈ ಎತ್ತಿ. ಇಲ್ಲಿ ನೋಡಿ, ಇಲ್ಲೇ ವಿವೇಕಾನಂದ ಕೇಂದ್ರ ಇದೆ, ದಯವಿಟ್ಟು ನೋಡಿ. ಅಲ್ಲೇ ನಮ್ಮ ಸತ್ಯನಾರಾಯಣ ಇದ್ದಾರೆ. ವಿವೇಕಾನಂದ ಕೇಂದ್ರದಲ್ಲಿ ಹೋಗಿ ಸದ್ಬಳಕೆ ಮಾಡ್ಕೊಳ್ಳಿ. ಸದ್ಬಳಕೆ ಮಾಡ್ಕೊಂಡು ಮುಂದಿನ ಸತಿ ಬೋಲೋ ಭಾರತ್ ಮಾತಾಗೆ ಜೈ ಹೇಳಬೇಕಿದ್ರೆ ಈ ರೀತಿ ಹೇಳಬೇಕು. 30ರಿಂದ 40 ಸೆಕೆಂಡ್ ಹೇಳ್ತಾ ಇದ್ರೆ ಮೈಯಲ್ಲಿ ರೋಮಾಂಚನ ಆಗ್ಬಿಡ್ಬೇಕು, ನರ ನಾಡಿಗಳೆಲ್ಲ ಹಾಗೆ ನಿಂತ್ಕೋಬೇಕು. ಮತ್ತೆ ಒಂದು ಸತಿ ಬೋಲೋ ಭಾರತ್ ಮಾತಾಗೆ ಹೇಳಿದ್ರೆ ಇಡೀ ಭುವನೇಶ್ವರಿ ನಗರ ಮತ್ತೆ ಇಡೀ ಮನೋರಂಜನೆ ಪಾಳಿದವರು ಜನ ಎದ್ದು ಓಡಿ ಬರಬೇಕು ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದಗಳು. ಎಲ್ಲರೂ ಕೂತ್ಕೊಳ್ಬಹುದು. ಅತ್ಯಂತ ಸರಳವಾಗಿ ಸಜ್ಜನಿಕೆಯಿಂದ ವಿಷಯವನ್ನು ಎಲ್ಲರಿಗೂ ಸರಳವಾಗಿ ಮನಮುಟ್ಟ ಹಾಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಜೋರಾದ ಚಪ್ಪಾಳೆ. ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಶ್ರೀಕಂಠ ಬಾಳಗುಂದಿ ಅವರಿಗೆ ಗೌರವ ಸಮರ್ಪಣೆ ಗೋವಿಂದ ರಾಜುಜಿ ಅವರ ಕಡೆಯಿಂದ. Okay.
ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?